ದಚ್ಚುಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಏನು ಸರ್ಪ್ರೈಸ್ ಹ್ಯಾಪಿ ಬರ್ಡೇ ದಸು ಬಾಯ್. ಕರ್ನಾಟಕದ ವಿಚಿತ್ರ ದೃಷ್ಟಿ ಬೊಮ್ಮೆ ನಾನು ನೋಡಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ನೋಡ್ತಾ ಇರಿ. ಅಸಲ ಫೋನ್ ಮಾಡೋದಂದ್ರೆ ಹ್ಯಾಪಿ ಬರ್ಡೇ ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಗೈಸ್ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ತಡೇ ನಿನ್ಗೂ ಡಬಲ್ ಧಮಾಕ. ಥ್ಯಾಂಕ್ ಯು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ದಚ್ಚು ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ, ಇವತ್ತು ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇದ್ದೀನಿ ಮೇಯ್ನ್ಲಿ. ಆ್ಯಂಡ್ ಯಾರು ದಚ್ಚು ಇಲ್ಲ, ದಚ್ಚು ಅವ್ರ ಅಮ್ಮ ಇಲ್ಲ, ಯಾರೂ ಇಲ್ಲ. ನನ್ನಿಂದ ಈ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆ್ಯಡ್ ಆಗ್ತಾರೆ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ, ದಚ್ಚುಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಏನು ಇವತ್ತು ಏನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ದಚ್ಚುಗೆ ಅಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಏನು ಸರ್ಪ್ರೈಸು, ಏನು ವಿಡಿಯೋ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಈ ವಿಡಿಯೋನ ನೋಡ್ತಾ ಹೋಗಿ ಗೈಸ್, ಕಂಟಿನ್ಯೂ ಆಗಿ ನೋಡಿ ಎಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸಿ ಗೈಸ್. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಿಮಗೆ ಏನೇನು ಮಾಡ್ತಿದ್ದೀನಿ, ಏನೇನು ನಾನು ದಚ್ಚುಗೆ ಸರ್ಪ್ರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ. ಎಂಜಾಯ್ ಮಾಡಿ ಗೈಸ್. ನೋಡಿ ಕ್ಲೋಸಿಂಗ್ ಟೈಮ್ ಎಲ್ಲ ಎತ್ತಿರ್ತಿದ್ದಾರೆ. ಈ ಟೈಮಿಗೆ ಬಂದು ನಾನು ಬೆಲೂನು ಅಂತ ತಗೋತಾ ಇದ್ದೀನಿ. ಪಾಪ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂಗಡಿ ಅವರು. ಸೆಲೆಬ್ರೇಷನ್ ಅಂದರೆ ಸರಿ, ವಿಡಿಯೋಗೆ ಹಂಗೆ ಹ್ಯಾಪಿ ಬರ್ಡೇ ದಚ್ಚು ಅಂತ ಹೇಳ್ಬಿಡಿ. ಹ್ಯಾಪಿ ಬರ್ಡೇ ದಚ್ಚು. ಹ್ಯಾಪಿ ಬರ್ಡೇ ದಸು ಬಾಯ್. ನೋಡಿ ಗೈಸ್, ಅಂಗಡಿಯವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಗೈಸ್. ಪಾಪ ನಾನು 10:30 ನೈಟಲ್ಲಿ ಬಂದ್ಬಿಟ್ಟು ಬ್ಲಾಸ್ಟು ಬೆಲೂನ್ ಅಂತಿದ್ದು ಪಾಪ ಸಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಹ್ಯಾಪಿ ಫೇಸಸ್ ನೋಡಿ, ಬೆಳಗಿಂದ ಕೆಲಸ ಮಾಡಿ ಇಷ್ಟೊತ್ತಾದ್ರೂ ಅವ್ರು ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ ಅಲ್ಲ ಅಂತ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಬೇಕು ಗೈಸ್ ನಾವು. ನಾನು ಎಲ್ಲೋ ಹೋಗ್ತಾಯಿದ್ದೀನಿ, ಏನು ಪರ್ಚೇಸ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಒಂದು ನಾನು ವಿಚಿತ್ರವಾದ ಏನು ಕರ್ನಾಟಕದ ವಿಚಿತ್ರ ದೃಷ್ಟಿ ಬೊಮ್ಮೆ ನಾನು ನೋಡಿದ್ದೀನಿ ಗೈಸ್. ನೋಡಿ ಗೈಸ್, ಅಲ್ಲ ನೀವು ಇದ್ರ ಮುಂದೆ ನಿಂತೀರ, ನಿಮಗೆ ಗೊತ್ತಾಗಿಲ್ಲ. ಅದಕ್ಕೆ ನೋಡ್ಬಿಟ್ಟು ನೋಡಿದ್ರಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಎಲ್ಲಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ ಗೈಸ್, ಯಾವ ಏರಿಯಾ ದೃಷ್ಟಿ ಬೊಮ್ಮೆ ಹಾಕೊಂಡವ್ರೆ ಅಂದ್ಬಿಟ್ಟು. ಒಂದು ಕೇಕ್ ತೊಗೋತಾ ಇದ್ದೀನಿ ಗೈಸ್. ಐಬ್ಯಾಕ್ ಹೋಗಿ ಬಂದಿದ್ದೀನಿ. ಬನ್ನಿ ಐಬ್ಯಾಕ್ ಹೋಗಿ ಕೇಕ್ ತೊಗೊಂಡೋಣ. ಇಲ್ಲಿಂದ ನೆಕ್ಸ್ಟು ನಮ್ಮ ಅಣ್ಣನಿಗೆ ಪಾಪ ಅವನು ನೈಟ್ ಶಿಫ್ಟ್ ಅವನು ವರ್ಕ್ ಮೇಲೆ ಹೋಗಿದ್ದಾನೆ ಆಚೆ. ಅವನಿಗೆ ಪರ್ಮಿಷನ್ ತೊಗೊಳಕ್ಕೆ ಬರೋಕ್ಕೆ ಹೇಳಿದ್ದೀನಿ. ಸೊ ಅವನಿಗೆ ಐಸ್ ಕ್ರೀಮ್ಸು ಇದೆಲ್ಲ ಸ್ವಲ್ಪ ಇಷ್ಟ, ಅದಕ್ಕೆ ಐಸ್ ಕ್ರೀಮ್ ಕೇಕೆ ತೊಗೊಂಡಿದ್ದೀನಿ ಅವ್ನಿಗೆ ಇಷ್ಟ ಅಂದ್ಬಿಟ್ಟು. ಹೋಗಿ ಏನು ಮಾಡ್ತಿದ್ದೀನಿ ಅಂದರೆ, ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಡೆಕೋರೇಟ್ ಮಾಡ್ತೀನಿ. ಅವನಿಗೆ ಬರೋಕ್ಕೆ ಹೇಳಿದ್ದೀನಿ ನಮ್ಮ ಅಣ್ಣಂಗೆ. ಫೈನಲಿ ಎಲ್ಲ ತೊಗೊಂಡು ಮನೆಗೆ ರೀಚ್ ಆಗಿದ್ದೀನಿ. ಆಲ್ರೆಡಿ 11 o'clock 11:30 ಆಗ್ತಾಯಿದೆ. ಆ್ಯಂಡ್ ಇನ್ನೇ ನಮ್ಮ ಅಣ್ಣನೂ ಪರ್ಮಿಷನ್ ತೊಗೊಂಡು ಬರ್ತಾಯಿದ್ದೀನಿ ಅಂತ ಹೇಳಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲ ನನಗೆ. ಅಷ್ಟೊತ್ತಿಗೆ ನಾನು ಊಟ ಮಾಡಿಬಿಟ್ಟು ಈ ಬೆಲೂನ್ಸ್ ಎಲ್ಲ ಊದಿ ಆ್ಯಂಡ್ ನಾನು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಡ್ಯಾಡಿನೂ ಬಂದಿದ್ದಾರೆ. ಇವ್ರಿಗೂ ಇವಾಗ ಕೆಲಸನೇ, ಬೆಲೂನ್ದು ಕೆಲಸ ಕೊಡ್ತೀನಿ ಇವರಿಗೆ. ಕೇಕು ಮತ್ತು ಬೆಲೂನು ಅವನಿಗೆ ಬರೋಕ್ಕೆ ಹೇಳಿದ್ದೀನಿ, ಬರ್ತಾ ಇದ್ದಾನೆ. ಏನಾದರೂ ಹೆಲ್ಪ್ ಬೇಕಾ? ನೀನು ಇವಾಗ ಊದ್ಬೇಕು. ಡೆಕೋರೇಟ್ ಮಾಡಿ ನಿಮ್ಗೆ ಆ ಡೆಕೋರೇಟ್ ಮಾಡೋದನ್ನು ವಿಡಿಯೋ ಒಂದು ಹಾಕ್ತೀನಿ ಸೈಜ್, ಗ್ಲಿಪ್ಸ್ ಎಲ್ಲ ಹಾಕ್ತೀನಿ ನಿಮಗೆ ನೋಡಿ ಗೈಸ್. ಎಲ್ಲ ನಾನು ನನ್ನ ಡ್ಯಾಡಿ ಕೂತ್ಕೊಂಡು ಇಷ್ಟು ಮಾಡಿದ್ದೀರಿ. ವಿಡಿಯೋ ಹಾಯ್ ಹೇಳು, ವಿಷ್ಣುವರ್ಧನ್ ಸ್ಟೈಲಲ್ಲಿ ಹೇಳು. ಸಿಂಹ
ಇವಾಗ ಇದೆಲ್ಲ ಡೆಕೋರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು ವಿಡಿಯೋ ಹಂಗೆ ನೋಡ್ತಾ ಇರಿ. ಎಲ್ಲ ಡೆಕೋರೇಷನ್ ಮಾಡಿ ಇವಾಗ ಬರ್ಡೇ ಬಾಯ್ಗೆ ವೆಯ್ಟಿಂಗು. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ, ನಮ್ಮ ಅಣ್ಣ ಫ್ರೆಂಡ್ ಏನೋ ಆರ್ಡ್ರ್ ಮಾಡಿ ಪಾಪ ಅವರು ಕೇಕ್ನ ಕೊಟ್ಟು ಕಳಿಸಿ, ಅವ್ರ ಫ್ರೆಂಡ್ ಆರ್ಡ್ರ್ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವ್ರ ಹೆಸರನ್ನ ಡಿಸ್ಕ್ಲೋಸ್ ಮಾಡ್ಬೋದೋ ಎಲ್ಲೋ ಗೊತ್ತಿಲ್ಲ, ನಾನು ನಮ್ಮ ಅಣ್ಣಂಗೂ ಕೇಳಲಿಲ್ಲ. ಜಸ್ಟ್ ನಾನು ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಗೈಸ್ ಎಲ್ಲ ರೆಡಿ ಮಾಡಿ ಎಲ್ಲ ಇವಾಗ ನಾವು ಬರ್ಡೇ ಬಾಯ್ಗೆ ಕುತ್ಕೊಂಡು ವೆಯ್ಟ್ ಮಾಡೋ ಥರ ಆಗ್ಬಿಟ್ಟಿದೆ. ನೋಡಿ ಗೈಸ್, ಟೈಮ್ ನೋಡಿ 12:15 ಆಗಿದೆ. ಈಗ ಬರ್ಡೇ ಬೇರೆ, ಬೈಯಂಗಿಲ್ಲ ಮಾಡಂಗಿಲ್ಲ. ಫೋನ್ ಮಾಡಿದ್ರೆ ಇನ್ನೂ 10-15 ನಿಮಿಷ ಅಂತ ಹೇಳೋನೆ. ಇವನು ಹೊಡಿಬೇಕಾ ಬೇಡವಾ ಹೇಳಿ ಗೈಸ್? ಹೆಂಗೆ ಗೊತ್ತು ನೀವೆಲ್ಲ ಬರ್ಡೇ ಬೇಡ ಅಂತೀರಾ ಅಂತ. ನಾಳೆ ತೀರಿಸ್ಕೊತೀನಿ. ಇನ್ನೊಂದು ವಿಚಾರ ಗೈಸ್, ಬರ್ಡೇ ನಮ್ಮ ಅಣ್ಣಂದ ಅಥವಾ ನಮ್ಮ ಅಪ್ಪಂದ ಅಂತ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ನೋಡಿ ರೆಡಿ ಆಗಿರೋದು. ಹಿಂಗಾದ್ರೆ ಮಗ ಯಾರು ಅಪ್ಪ ಯಾರು ಅಂತ ಹೆಂಗ್ ಕಂಡಿಡಿಯೋದು? ಜನರೇ ಹೇಳಿ. ಗೈಸ್ ಕಾಲ್ ಮಾಡಿದ್ದೆ, ಇನ್ನೇನು ಆಲ್ರೆಡಿ ನಮ್ಮ ಏರಿಯಾಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಮೋಸ್ಟ್ಲಿ ಅಲ್ಲಿಂದ ನಮ್ಮ ಏರಿಯಾ ಎಂಟ್ರಿ ಆಗಿದ್ದೇನೆ, ಬರೋದಕ್ಕಿಲ್ಲ ಒಂದು 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಎಲ್ಲ ಪ್ರಿಪೇರ್ ಮಾಡಿ ಲೈಟೆಲ್ಲ ಆಫ್ ಮಾಡಿ ಇಟ್ಟಿರ್ತೀನಿ ಗೈಸ್. ಅವ್ನು ಬಂದಿದ್ದೇನೆ, ಲೈಟ್ ಆನ್ ಮಾಡಿ ಆಮೇಲೆ ಸರ್ಪ್ರೈಸ್ ಅಂತ ಹೇಳೋಣ ಅಂತ ಲೈಟೆಲ್ಲ ಆಫ್ ಮಾಡ್ತೀನಿ. ಲೈಟೆಲ್ಲ ಆಫ್ ಮಾಡಿ ಇವಾಗ ಅವ್ನು ಬಂದಿದ್ದೇನೆ, ಅವನಿಗೆ ಸರ್ಪ್ರೈಸ್ ಅನ್ನೋಣ ಗೈಸ್. ಬಂದ ಗೈಸ್. ಯಾರು? ಆ ಸಲ ಫೋನ್ ಮಾಡೋದಂದ್ರೆ ಎಷ್ಟು ಹೊತ್ತಿಗೆ ಬರೋದು? ಬಂದಿದ್ಯಾ? ವಾಶ್ನ ಎಲ್ರು ಮಲ್ಕೊಂಡು ಹ್ಯಾಪಿ ಬರ್ಡೇ ನಿಂಗೆ ವಿಶ್ ಮಾಡಕ್ಕೆ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಬ್ಲೆಸ್ ಯು. ಇರು, ನಾನು ವಿಶ್ ಮಾಡ್ತಿದ್ದೀನಿ ತಾನೆ. ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಅಷ್ಟೊಂದು ಬೆವರ್ತಾ ಇದೆಯಾ? ಅಲ್ಲಿಂದ ಬರ್ರಂತ ಓಡಿಸ್ಕೊಂಡ್ ಬಂದಿದ್ದು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಹೋಗು, ರೆಡಿ ಆಗ್ಬಿಟ್ ಬಾ. 1 hour later. ಸರ್, ನಿಮ್ಮ ಫ್ರೆಂಡ್ ಕಳಿಸಿರೋ ಗಿಫ್ಟ್. ಫ್ರೆಂಡು ಸರೋ ಅಂತ ಹೇಳ್ಬಿಟ್ಟು, ಸರೋಜಾ ಅಂತ ಹೇಳ್ಬಿಟ್ಟು ನಾನು ಅವಾಗಲೇ ತೋರಿಸ್ದೆ, ಬಟ್ ಅವ್ರ ಹೆಸರು ಹೇಳಿಲ್ಲ. ಬಿಕಾಸ್ ಗೊತ್ತಿಲ್ಲ ಅಲ್ಲ, ಅವ್ರ ಹೆಸರು ಹೇಳ್ಬೋದು. ನಂಗೆ ಫೋನ್ ಮಾಡಿದ್ರು, ಏನೋ ಬಿರಿಯಾನಿ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋದು. ಸೊ ನೋಡಿದ್ರೆ ಕೇಕ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರೋಜಾ. ಸರೋಜಾ ಮತ್ತು ಅವ್ರ ಹಸ್ಬೆಂಡ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಈ ವರ್ಷ ಒಂಥರ ಸ್ಪೆಷಲ್ ಆಗಿದೆ ನನಗಂತೂ. ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಇದು ನೋಡು. ಹ್ಯಾಪಿ ಬರ್ಡೇ ಮಿಸ್ಟರ್ ದಚ್ಚು. ಅದ್ರ ಹೆಸರಲ್ಲಿ ಒಂದು ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಕೇಕು ನಾನ್ ಕಟ್ ಮಾಡಲ್ಲ, ನಮ್ಮ ಅಮ್ಮನ ಕೈಯಲ್ಲಿ ಕಟ್ ಮಾಡಿಸ್ತೀನಿ. ಯಾಕಂದ್ರೆ ನನ್ಗೋಸ್ಕರ ತುಂಬಾ ಇದ್ ಮಾಡಿದ್ದಾರೆ ನಮ್ಮ ಅಮ್ಮ. ಬರ್ಲಿ ನಂಗೆ ಹೆಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹೆಂಗ್ ಕಟ್ ಮಾಡಿಸ್ತಾ ಇದ್ರು ಹಂಗೆ ಕಟ್ ಮಾಡಿಸ್ಬೇಕು ನನ್ಗೆ ನಮ್ಮ ಅಮ್ಮ ಮತ್ತೆ ನಮ್ಮ ತಂದೆ. Happy birthday, happy birthday to you, happy birthday to you, happy birthday, happy birthday, happy. 4 ಜನಕ್ಕೂ ಒಂದೊಂದಿದೆ. Happy birthday. Thank you. Happy
ಹ್ಯಾಪಿ ಬರ್ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸಮಸ್ತ ಕನ್ನಡಿಗರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಬನ್ನಿ ಈಗ ನಮ್ಮ ಫ್ರೆಂಡ್ ಕಳ್ಸಿರೋ ಕೇಕ್ ಕಟ್ ಮಾಡೋಣ. ಸರೋಜಾ ರಾಜು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಕೇಕ್ ಕಳ್ಸಿರೋದಕ್ಕೆ. ನಿಮ್ ಕೇಕ್ ಕಟ್ ಮಾಡ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಡ್ಬೋದು. ಥ್ಯಾಂಕ್ ಯು ಸರೋಜಾ ರಾಜು ಅವ್ರಿಗೆ ತಗೊಳ್ಳಿ. ಅಂಡ್ ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಗಂಟ ತಗೊಂಡ್ಬಂದಿದ್ದೀರಾ, ಇನ್ ಮುಂದಕ್ಕೂ ನನ್ನ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋ ಒಂದು ಭರವಸೆ ಇದೆ. ಆಶಾ ಬರ್ತಡೆ ಈ ತರ ನಮ್ಮ ತಂಗಿ ಪ್ಲಾನ್ ಮಾಡಿದಾಳೆ ಈ ವರ್ಷ. ಸೊ ಥ್ಯಾಂಕ್ ಯು ಬಬಿ, ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನಮ್ಮ ತಂಗಿ ಈ ತರ ಸೆಲೆಬ್ರೇಟ್ ಮಾಡಿದಾಳೆ. ಸೊ ಇದೇ ತರನೇ ಎಲ್ಲ ಸ್ಪಾರ್ಕಲ್ ಆಗ್ಲಿ. ಇವನು ಹುಟ್ಟಿದ್ ಬಂದು August 15th. ಮಧ್ಯಾಹ್ನ 12 ಗಂಟೆ 1 ನಿಮಿಷ. ಅಂದರೆ ಇಂಡಿಪೆಂಡೆನ್ಸ್ ಸ್ವತಂತ್ರ ಬಂದಿದ್ದು August 14th ನೈಟು 12 ಗಂಟೆ 1 ನಿಮಿಷಕ್ಕೆ. ಆದರೆ ನಮಗೆ ಫ್ರೀಡಮ್ ಬಂದಿದ್ದು 15ನೇ ತಾರೀಕು 12 ಗಂಟೆ 1 ನಿಮಿಷಕ್ಕೆ ನಮಗೆ ಫ್ರೀಡಮ್ ಬಂತು. ಅದಕ್ಕೆ ಒಳ್ಳೆ ದಿನ ಹುಟ್ಟಿದಾನೆ, ಒಳ್ಳೆ ಆಶೀರ್ವಾದ ಮಾಡಿ ಇವನು ಬೆಳೆಸಿ ಅಷ್ಟೇ ಕೇಳ್ಕೊಡೋದು. ಹೊಡಿರೋ ಚಪ್ಪಾಳೆ. ಒಳ್ಳೆ ದಿನ ಹುಟ್ಟಿದಾನೆ, ಒಳ್ಳೆ ಪ್ಲೇಸ್ ಅಲ್ಲಿ ಹುಟ್ಟಿದಾನೆ. ಆ ಪ್ಲೇಸು ಹೇಳ್ಬಿಡ್ತೀನಿ, KGF. People come from powerful places. ನಿಂಗೊಂದು ಸರ್ಪ್ರೈಸ್ ಇದೆ. ಗಡಿ ಕೊಡು ನಿನ್ ಸರ್ಪ್ರೈಸ್. ಒಳ್ಳೆ ಸರ್ಪ್ರೈಸ್. ಹ್ಯಾಪಿ ಆಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ, ಹ್ಯಾಪಿ ಆಗಿದೆ. ಗೈಸ್ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಣ್ಣಂಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ. ಏನಪ್ಪ ಗಿಫ್ಟ್ ಅಂದ್ರೆ, ನೋಡ್ದಷ್ಟು ಹಿಂಗಿದೆ. ಚೆನ್ನಾಗಿದೆ. ಇಲ್ಲಿದೆ ಆಲ್ರೆಡಿ ವಾಚು. ತೆಗಿ ಅದನ್ನ ತೆಗಿ ಫಸ್ಟ್ ಟೈಮ್ ಸ್ಮಾರ್ಟ್ ವಾಚ್. ನೋಡಿ ಗೈಸ್, ಆಲ್ರೆಡಿ ಅವನಿಗೆ ಮಾತ್ರ ಇಂತ ಗಿಫ್ಟ್ ತಂದಿದ್ಯಾ, ನನಗೆ ಅಂತ ಅಂದಿಲ್ವಾ? ವೇಟ್ रुको जरा सबर करो. ಎಲ್ರು 12 ಗಂಟೆಗೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಇವು 1:15 ಅಷ್ಟೊತ್ತಿಗೆ ನಾವು ಸೆಲೆಬ್ರೇಷನ್ ಮಾಡಿದ್ವಿ. ವೆಯ್ಟ್ ಅಂತಲ್ಲ, ಎಲ್ಲಿ ವೆಯ್ಟ್. ಇವ್ರಿಗೆ ಇದು ಗಿಫ್ಟ್ ಕೊಟ್ಟಿದ್ದೀನಿ. ಇನ್ನು ಆ ಹುಡುಗಿ ಬೇಜಾರು ಮಾಡ್ಕೊಳುತ್ತೆ. ಆ ಹುಡುಗಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಸರ್ಪ್ರೈಸ್ ಆಗಿ ಏನೋ ತಂದಿದ್ದೀನಿ. ಇದೊಂದು ಗಿಫ್ಟ್ ನನ್ನ ಮಗಳಿಗೋಸ್ಕರ ಕೊಡ್ತಾ ಇದ್ದೀನಿ. ತೋರಿಸ್ತೀನಿ, ನೋಡಿ. ಲಾಸ್ಟ್ ಟೈಮ್ ಇದು ಕೊಟ್ಟಿಲ್ಲ ಒಂಬೇದು, ಅದೇ ಕೊಟ್ಟಿರೋದೀಗ. ಅದೇ ಅಲ್ವಾ ಅನ್ನತ್ತಲ್ಲ ಅದು. ಕಂಗ್ರಾಟ್ಸ್ ಬವಿ, ಕಂಗ್ರಾಟ್ಸ್. ನನ್ನ ಬರ್ತಡೇ ನಿನ್ಗೂ ಡಬಲ್ ಧಮಾಕ. ಥ್ಯಾಂಕ್ ಯು. ಗೈಸ್, ನನಗೆ ನಮ್ಮ ಡ್ಯಾಡಿ
ಇದು ಕೊಟ್ಟಿದ್ದಾರೆ ನಮ್ಮ ತಂಗಿಗೆ. ತಂಗಿ ಇದು ಕೊಟ್ಟವಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮತ್ತೆ ನಿನ್ನೆ ರಾತ್ರಿ ವಿಡಿಯೋದು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಇವಾಗ ಊಟಕ್ಕೆ ಬಂದಿದ್ದೀವಿ. ನೋಡಿ ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ಡ್ಯಾಡಿ ಕೆಲಸ ಮಾಡ್ತಾಳೆ. ವಿಡಿಯೋ ನಿನ್ನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದು ನಾನು, ಬಟ್ ಹೆಂಗ್ ಮಾಡೋದು ಸೊ ಅದಕ್ಕೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಬೆಳಗ್ಗೆಯಿಂದ ಅಲ್ಲಿ ದೇವಸ್ಥಾನ, ಆಮೇಲೆ ಫ್ಯಾಮಿಲೀಸ್ ಎಲ್ಲ ಮನೆಗೆ ಬಂದಿರೋ, ಸೊ ಅದಕ್ಕೆ ಅಲ್ಲಿ ಎಲ್ಲ ಇದು ಮಾಡಿಕೊಂಡು, ಸೊ ಅದಕ್ಕೆ ಇವಾಗ ನಾನು ಡಿನ್ನರ್ಗೆ ಕರ್ಕೊಂಬಂದಿದ್ದೀನಿ ಮನೆಯವ್ರನ್ನೆಲ್ಲರೂ. ಸೊ ಇವಾಗ ಊಟ ಗಿಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ರಾತ್ರಿ ವೀಡಿಯೋದು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ತುಂಬ ಲೇಟ್ ನೈಟ್ ಆಗೋಗಿತ್ತು. ಆಲ್ಮೋಸ್ಟ್ ಅಲ್ಲಿ 2 ಗಂಟೆ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಬನ್ನಿ ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಗೈಸ್, ಇಲ್ಲಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಈಗ ಎಲ್ಲಿ ಅಂದರೆ ನೋಡಿ, ಇಲ್ಲಿ ಜಲಂಧರ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು. ಗೈಸ್, ಈಗ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮ ಏನೋ ಹೂವು ತೊಗೊಬೇಕಂತೆ. ಸೊ ಅದಕ್ಕೆ ಹೂವು ತೊಗೊಂಡು ಮನೆಗೆ ಹೊರಟ್ವಿ. ನಮ್ಮ ಅಕ್ಕನ ಮಗಳು, ನಮ್ಮ ಭಾವ, ನೋಡಿ ನಮ್ಮ ಅಕ್ಕ. ಏನ್ ಬಾವ ಗಾಯ ಎಲ್ಲ ನಮ್ಮ ಅಕ್ಕ ಎಲ್ಲ ಬಂದ. ನಮ್ಮ ಅಕ್ಕ ಕೇಕ್ ಬೇರೆ ತಂದವೆ. ಗೈಸ್ ನೋಡಿ, ನಮ್ಮ ಸಿಸ್ಟರ್, ನಮ್ಮ ಭಾವ ಬಂದ್ರು. ನಮ್ಮ ಭಾವ ಅವರು ಫ್ಯಾಮಿಲಿ ಕೇಕ್ ತಗೊಂಬಂದಿದ್ದಾರೆ. ಮೇನ್ ಇವ್ರಿಗೆ ಇಬ್ರಿಗೂ ಸಿಲ್ಟಾರಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಫೋರ್ಸ್ ಮಾಡಿರೋದಕ್ಕೆ ಅವರಿಬ್ರು ಬಂದಿರೋದು. ನನಗೆ ಕೇಕ್ ಕಟ್ ಮಾಡೋಣ. ನೀನ್ ಕಟ್ ಮಾಡಿ ಸಾಕು, ಮಾಮ ಕೊಡು. ನಿಂಗೆ ಬೇಕಾ ತಗೊಳ್ರಿ. ನೀನು ಥ್ಯಾಂಕ್ ಯು. ಕಮೆಂಟ್ ಮಾಡಿರ್ತೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.